ಇವತ್ತಿನ ಬಿಗ್ ಬಾಸ್ನಲ್ಲಿ ಬಂದಂಥ ಪ್ರೋಮೋ ನೋಡಿದ್ರಲ್ಲ, ಎಲ್ಲರೂ ಗಿಲ್ಲಿ ನಟರ ಮೇಲೆ ಇವತ್ತು ಮುಗಿ ಬೀಳ್ತಾರೆ ನಾಮಿನೇಷನ್ ಮಾಡೋದಕ್ಕೆ. ಅದರಲ್ಲಿ ಪ್ರಮುಖವಾಗಿ ರಘು ಅವ್ರು ಮಾತ್ರ, ನೀನು ಬರೀ ತಟ್ಟೆ ಇಟ್ಕೊಂಡು ಮನೇಲಿ ನಿಂತಿರ್ತೀಯ, ತಟ್ಟೆ ಇಟ್ಕೊಂಡು ಮನೆ ಬಾಗಿಲು ಬಂದು ಕಿಚನಲ್ಲಿ ಹತ್ರ ಬಂದು ನಿಂತ್ಕೊಂಡ್ಬಿಡ್ತೀಯ, ಬರೀ ಊಟ ಅಂತ ಸಾಯ್ತಿರ್ತೀಯ, ಕೆಲಸ ಮಾತ್ರ ಮಾಡಲ್ಲ, ಮನೆಯಲ್ಲಿ ಯಾವುದೇ ರೀತಿಯ ಕೆಲಸನೇ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ. ಧನುಷ್ ಕೂಡ ಗಿಲ್ಲಿಯವ್ರ ಮೇಲೆ, ರಕ್ಷಿತಾ ಶೆಟ್ಟಿ ಕೂಡ ಗಿಲ್ಲಿಯವ್ರ ಮೇಲೆ ಆರೋಪವನ್ನು ಮಾಡ್ತಾರೆ. ನೀನು ಬರೀ ಮನೆಯಲ್ಲಿ ಯಾವುದೇ ರೀತಿಯಿಂದ ಕೆಲಸಗಳನ್ನು ಮಾಡಲ್ಲ, ಮೈಗಳತನ ಮಾಡ್ತೀಯ, ಬರೀ ಕಾಮಿಡಿ ಮಾಡ್ತೀಯ, ಊಟ ಅಂತ ಸಾಯ್ತಿರ್ತೀಯ, ಬರೀ ಊಟ ತಿನ್ನೋಕ್ಕೆ ತಟ್ಟೆಯನ್ನು ಕೈಯಲ್ಲಿ ಇಟ್ಕೊಂಡು ಕಿಚನ್ ರೂಮ್ ಹತ್ರ ಓಡಾಡ್ತೀಯ, ಬರೀ ಮನೆ ತುಂಬ ಕಿಚನ್ ತುಂಬ ತಟ್ಟೆಯನ್ನು ಇಟ್ಕೊಂಡು ಓಡಾಡ್ತಿರ್ತೀಯ ಅನ್ನುವಂಥ ಮಾತನ್ನು ಹೇಳಿದಾಗ, ಗಿಲ್ಲಿಯವರು ಅದಕ್ಕೆ ಪ್ರತಿರೋಧ ಮಾಡಿದಾಗ ಈ ರಘು ಅವರು ಗಿಲ್ಲಿಯವ್ರ ಮೇಲೆ ಕೈ ಮಾಡಲಿಕ್ಕೆ ಹೋಗ್ತಾರೆ, ಅವ್ರನ್ನ ದಬ್ಬಾಡ್ತಾರೆ ಅಂತಲೇ ಹೇಳ್ಬೋದು. ಈ ಪ್ರತಿಭಟನೆಯನ್ನು ಈ ಸಹಿಸದ ರಘು ಅವರು ಅವ್ರ ಮೇಲೆ ಏಕಾಏಕಿ ಕೋಪಗೊಂಡು ಅವ್ರಿಗೆ ಜಗಳ ನಿಂತಾಗ ರಕ್ಷಿತಾ ಶೆಟ್ಟಿ ಅವರು ಮಧ್ಯೆ ಬಂದು ಅವರಿಬ್ಬರನ್ನು ತಡಿತಾರೆ. ಆದರೆ ಅಲ್ಲಿದ್ದಂಥವರು ಕಾವ್ಯ ಆಗಲಿ ಅಥವಾ ಸ್ಪಂದನ ಆಗಲಿ ಯಾರೂ ಕೂಡ ಈ ಅಪ್ಪನ ಈ ಜಗಳನ್ನು ನಿಲ್ಲಿಸೋಕೆ ಹೋಗಲ್ಲ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವಂಥದ್ದು ರಕ್ಷಿತಾ ಶೆಟ್ಟಿ ಅವರ ಒಂದು ಜಗಳ ನಿಲ್ಲಿಸುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ಒಳ್ಳೆಯದಾದರೆ ರಘು ಅವರು ಎಲ್ಲೋ ಸಾರಿ ಈ ಪ್ರತಿ ಸಾರಿನೂ ತಾಳ್ಮೆಯನ್ನು ಇಟ್ಕೊಂಡಿರ್ತಿದ್ರು, ತಾಳ್ಮೆ ಕಳ್ಕೊಂಡಿರಲಿಲ್ಲ. ಆದರೆ ಇವತ್ತು ಮಾತ್ರ ಬಹಳ ತಾಳ್ಮೆಯನ್ನು ಕಳ್ಕೊಂಡವರಂತೆ ಸಿಟ್ಟಿಗೆ ಬಂದು ಕೋಪಿಷ್ಠರಾಗಿ ಗಿಲ್ಲಿಯವ್ರನ್ನ ತಳ್ಳಿದ್ದು ಮಾತ್ರ ಎಲ್ಲೋ ಒಂದು ಕಡೆ ರಘು ಅವರ ತಾಳ್ಮೆಯನ್ನು ಗಿಲ್ಲಿಯವರು ಪರೀಕ್ಷೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಮೂಲಕವಾಗಿ ರಘು ಅವರು ಕೆಳ ಹಂತದಲ್ಲಿ ಹೋಗ್ಬಿಟ್ರೆ ವ್ಯಕ್ತಿತ್ವದಿಂದ, ಗಿಲ್ಲಿ ಅವರು ಮೇಲ್ಗಡೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರಘು ಅವರು ವ್ಯಕ್ತಿತ್ವ ಹೊರಗೆ ಬಂದುಬಿಡುತ್ತೆ. ಈ ದಿನದಲ್ಲಿ ರಘು ಹಾಗೂ ಗಿಲ್ಲಿಯವರು ಬಹಳ ಆತ್ಮೀಯರಿದ್ದರು, ಸ್ನೇಹಿತರಿದ್ದರು, ಕುಚುಕುಗಳಿದ್ದರು. ಆದರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಇವತ್ತು ಎಲ್ಲೋ ಒಂದು ಕಡೆ ದೂರ ಆಗಿಬಿಡ್ತಿದ್ದಾರೆ ಸ್ನೇಹಿತರು, ಆಪ್ತ ಮಿತ್ರರು ಇವತ್ತು ವಿರೋಧವನ್ನು ಕಟ್ಕೊಂಡು ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಇವರು ಎದುರು ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತಮ್ಮ ತಾಳ್ಮೆಯಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ ಅಂತ ಹೆಜ್ಜೆ ಇಡ್ತಾ ಇದ್ದಾರೆ ರಘು ಅವರು ಅಂತ ಹೇಳ್ಕೊಂಡಿದ್ವಿ. ಆದರೆ ಅದು ಎಲ್ಲೋ ಕಡೆ ಸುಳ್ಳಾಗಿಬಿಟ್ಟಿದೆ. ಅವರು ತಾಳ್ಮೆಯನ್ನು ಕಳ್ಕೊಂಡು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಾಮಿನೇಷನ್ ಅಂತ ಬಂದಾಗ ನಿನ್ನೆ ಮನೆಯಿಂದ ಯಾರು ಹೋಗ್ಬೇಕಮ್ಮ ಅನ್ನುವಂಥ ಪ್ರಶ್ನೆಯನ್ನು ಬಿಗ್ ಬಾಸ್ನಲ್ಲಿ ಕಿಚ್ಚರ್ ಅವರು ಕೇಳಿದಾಗ ಕಾವ್ಯ ಅವರು ಕೂಡ ಗಿಲ್ಲಿ ಅಂತ ಹೇಳ್ತಾರೆ, ರಘು ಅವರು ಕೂಡ ಗಿಲ್ಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಗಿಲ್ಲಿಯವರ ಮೇಲಿನ ಅವರ ಭಿನ್ನಾಭಿಪ್ರಾಯವನ್ನು ಹೊರಗೆ ಹಾಕಿದ್ದಂಥ ರಘು ಅವರು, ಕಾವ್ಯರವರು ಇವತ್ತು ಕೂಡ ಆ ಗಿಲ್ಲಿಯ ಮೇಲೆ ಪ್ರಭಾವವನ್ನು ಬಳಸಿ ಅವ್ರ ಮೇಲೆ ನಾಮಿನೇಷನ್ ಪ್ರಕ್ರಿಯೆಯನ್ನು ಹೇರುವಂಥ ಪ್ರಕ್ರಿಯೆ ಇವತ್ತು ಪ್ರಮೋದಲ್ಲಿ ನಡೀತಾ ಇದ್ದಾನೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ರಘು ಅವರು ಅತಿ ಚಿಕ್ಕವರಾಗಿಬಿಟ್ರೆ ಗಿಲ್ಲಿಯವರು ಎಲ್ಲೋ ಒಂದು ಕಡೆ ಮೇಲಿನ ಸ್ಥಾನದಲ್ಲಿ ಹೋಗ್ಬಿಟ್ರು. ನಂಬರ್ 1 ಹೇಗೆ ಅನ್ನುವಂಥದ್ದನ್ನು ಇಲ್ಲೂ ಕೂಡ ತೋರಿಸಿದ್ದಾರೆ. ತಾನು ಹಿರಿಯನಾಗಿದ್ದರೂ, ತಾನು ಕಳಪೆ, ತಾನು ಉತ್ತಮ ಅಲ್ಲ ಅನ್ನೋಂಥದ್ದನ್ನು 2 ಸಾರಿ ಕ್ಯಾಪ್ಟನ್ ಆಗಿದ್ದರೂ ಕೂಡ, 1 ಸಾರಿ ಪ್ರಿನ್ಸಿಪಾಲ್ ಆಗಿದ್ದರೂ ಕೂಡ ರಘು ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ರ ಎನ್ನುವಂಥ ಅಭಿಪ್ರಾಯ ಜನರಲ್ಲಿ ಮೂಡಿಬಿಡ್ತಾ ಇದೆ ವೀಕ್ಷಕರೇ. ಇದಾಗಿತ್ತು ಪ್ರೋಮೋ ರಿವ್ಯೂ. ನಿಮ್ಗೆ ಏನು ಅನಿಸುತ್ತೆ ಈ ಕುರಿತು ಅನ್ನುವಂಥದ್ದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಹಾಗೂ ರಕ್ಷಿತಾ ಶೆಟ್ಟಿ ಅವರು ತಡೆದಿದ್ದು ಒಳ್ಳೆಯದಿತ್ತು, ಆದರೆ ಮನೆಯಲ್ಲಿ ಯಾರೂ ಕೂಡ ಆ ಜಗಳವನ್ನು ತಡಿಲಿಕ್ಕೆ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಅವರು ಒಳ್ಳೆಯವರಾದರೆ ರಘು ಅವರು ಕಾವ್ಯ ಅವರು ಕೆಟ್ಟವರಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ.